ಸೋಫಿಯಾ ಖುರೇಷಿ ಅನ್ನೋರು ಆಕ್ಚುಲಿ ಅವರ ಅಂದ್ರೆ ಅವ್ರ ಮನೆಯಲ್ಲಿ ನೀವು ಹೇಳ್ಬೋದು ಅವ್ರ ಸೇನೆ ರಕ್ತ ಓಡ್ತಾ ಇದೆ ಅಂತ. ಯಾಕಂದ್ರೆ ಅವರ ತಾತ ಅವರು ಹಿ ವಾಸ್ ಅ ರಿಲಿಜಿಯಸ್ ಗುರು ಫಾರ್ ದಿ ಇಂಡಿಯನ್ ಆರ್ಮಿ. ಮತ್ತೆ ಅವರ ಐ ಥಿಂಕ್ ಅವ್ರ ಹಸ್ಬೆಂಡ್ ಕೂಡ ಈಗ ಮೆಕನೈಸ್ಡ್ ಇನ್ಫೆಂಟ್ರಿಲಿ ಅವ್ರೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಇದು ಅವರ ವಂಶದಲ್ಲೇ ಬಂದಿರುವಂತದ್ದು, ಇದು ಹೆಮ್ಮೆ ವಿಷಯ. ಮತ್ತೆ ಆಕೆ ಕೂಡ UN ಪೀಸ್ ಕೀಪಿಂಗ್ ಆಪರೇಷನ್ ಫೋರ್ಸಸ್ ಅಲ್ಲಿ ಅವರು ಲೀಡ್ ಮಾಡಿದ್ರು. ಶಿ ವಾಸ್ ಒನ್ ಆಫ್ ದ ಫಸ್ಟ್ ವುಮೆನ್ ಆಫೀಸರ್ಸ್ ಟು ಲೀಡ್ ದಟ್ ಅಂಡ್ ಇಟ್ಸ್ ಅ ಮ್ಯಾಟರ್ ಆಫ್ ಗ್ರೇಟ್ ಪ್ರೈಡ್. ಹೌದು ಸರ್, ಈ ಉಗ್ರಗಾಮಿಗಳೇನಿದ್ದಾರೆ, ಈ ಪಾಕಿಸ್ತಾನ ಇದು ಮೊದಲಿನಿಂದ ಶುರುವಾಗಿದ್ದೇ ಇದು ಪ್ರಾಬ್ಲಮ್ ಇಂದ. ಇದು ಒಂದು ಭಿಕ್ಷಕ ದೇಶ. ಇವ್ರು ನೇರವಾಗಿ ಯಾವುದೇ ಸಮಸ್ಯೆ ಎದುರಿಸಕ್ಕೂ ಆಗಲ್ಲ. ಮತ್ತು ಭಾರತವನ್ನಂತೂ ಖಂಡಿತವಾಗಿ ಇವರು ನೇರ ಒಂದು ಯುದ್ಧ, ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಆಗಲಿ ಇಲ್ಲ ಒಂದು ಮಿಲಿಟರಿ ಕಾಂಬ್ಯಾಕ್ಟ್ ಅಲ್ಲಾಗಲಿ ಅವರು ನಮಗೆ ಸರಿಸಮಾನರಲ್ಲ. ಪಾಕಿಸ್ತಾನ ಇಸ್ ನೋ ಮ್ಯಾಚ್. ಆ ಥರ ಒಂದು ಸತ್ಯ ಅವ್ರಿಗೆ ಗೊತ್ತಿದೆ. ಸೊ ಆದ್ರಿಂದ ಅವರು ಈ ತರ ಬ್ಲೀಡ್ ಇಂಡಿಯಾ ಬೈ 1000 ಕಟ್ಸ್ ಅಂತ ದೇ ಬಿಲೀವ್ ಇನ್ ದಟ್ ಪ್ರಾಫೆಸಿ. ಅಂದ್ರೆ ಎಲ್ಲಂದ್ರೆ ಅಲ್ಲಿ ಭಾರತದಲ್ಲಿ ರಕ್ತ ಸುರಿತಾ ಇರಬೇಕು. ಸೊ ಇದು ನೇರವಾಗಿ ಮಾಡಕ್ ಆಗದಿರೋ ಕಾರಣದಿಂದ ಇವ್ರು ಈ ತರ ಒಂದು ಕೃತ್ಯಗಳು ಮಾಡ್ತಾನೆ ಇದ್ದಾರೆ. ಈಗ ಹೋದ ಒಂದು 10 ವರ್ಷಗಳೇ ನೀವು ನೋಡಿದ್ರು ಒಂದು 400ಕ್ಕೂ ಹೆಚ್ಚು ಜನ ನಮ್ಮ ಸಿವಿಲಿಯನ್ಸ್ ಸತ್ತಿದ್ದಾರೆ. ಅದು ಪಾರ್ಲಿಮೆಂಟ್ ಅಟ್ಯಾಕ್ 2001 ಆಗಿರ್ಬೋದು, ಇಲ್ಲ 2008 ನಮ್ಮ ಇದು ನಾವು 26/11 ಮುಂಬೈ ಅಟ್ಯಾಕ್ ಆಗಿರ್ಬೋದು, ಉರಿ, ಪಹಲ್ಗಾಮ್, ಅಕ್ಷರ್ಧಾಮ್, ಇದರಲ್ಲೆಲ್ಲಾನು ಇವರು ಈ ತರ ಕೆಲಸಗಳೇ ಮಾಡಿ. ಯಾಕಂದ್ರೆ ನೇರವಾಗಿ ಯುದ್ಧಕ್ಕೆ ನಿಲ್ಲಕ್ಕೆ ಇವ್ರಿಗೆ ಶಕ್ತಿ ಇಲ್ಲ, ತಾಕತ್ತಿಲ್ಲ. ಸೊ ಈ ತರ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇರುವಂತ ಇದೊಂದು ಸ್ಪಾನ್ಸರ್ ಸ್ಟೇಟ್ ಆಫ್ ಟೆರರಿಸಂ ಪಾಕಿಸ್ತಾನ್ ಈಗ ಹೋಲ್ ವರ್ಲ್ಡ್ಗೆ ಗೊತ್ತಾಗಿದೆ. ಸೊ ನೋ ಬಡಿ ಸ್ಟ್ಯಾಂಡಿಂಗ್ ವಿತ್ ಪಾಕಿಸ್ತಾನ್. ಅಂಡ್ ಇಂಡಿಯಾ ಇವಾಗ ಮಾಡಿರೋ ಒಂದು ಕಾರ್ಯಾಚರಣೆ ಏನಿದೆ ಆಪರೇಷನ್ ಸಿಂಧೂರ, ಇದನ್ನ ತುಂಬಾ ಸೀಮಿತವಾದ ಒಂದು ಕಾರ್ಯಾಚರಣೆ ಇದು. ದಿಸ್ ಇಸ್ ಕಾಲ್ಡ್ ಎ ಪ್ರಿಸಿಷನ್ ಸ್ಟ್ರೈಕ್ ಅಂತ. ಸೊ ಇದರಲ್ಲಿ ನಾವು ಯಾವುದೇ ಒಂದು ಮಿಲಿಟರಿ ಕ್ಯಾಶುಯಾಲಿಟಿ ಆಗಲಿ, ಸಿವಿಲಿಯನ್ ಕ್ಯಾಶುಯಾಲಿಟಿ ಆಗಲಿ ಯಾವುದಕ್ಕೂ ತೊಂದರೆ ಕೊಡದೆ ಟೆರರಿಸ್ಟ್ ಕ್ಯಾಂಪ್ಸ್ ಏನಿದೆ ಅಷ್ಟು ಮಾತ್ರ ಟಾರ್ಗೆಟ್ ಮಾಡಿ ಹೊಡೆದಿದ್ದೀವಿ. ಇದು ಅವ್ರಿಗೆ ತಕ್ಕ ಪಾಠ. ಇದು ಮುಂಚೆನೆ ಮಾಡಬೇಕಿತ್ತು, ಬಟ್ ಇವಾಗ ಮಾಡಿದ್ದಾರೆ, ಸರಿಯಾಗಿ ಮಾಡಿದ್ದಾರೆ. ಇದ್ರ ಮೇಲೆ ಇದನ್ನ ಎಸ್ಕಲೇಷನ್ ಮ್ಯಾಟ್ರಿಕ್ಸ್ ಅಂತ ಒಂದಿರುತ್ತೆ. ಸೊ ಇದನ್ನ ಮೇಲೆ ಅವ್ರೇನಾದ್ರು ಎಸ್ಕಲೇಟ್ ಮಾಡಬೇಕು ಅಂದ್ರೆ ಅವರು ನಮ್ಮ ಯಾವ್ದಾದ್ರು ಸಿವಿಲಿಯನ್ ಟಾರ್ಗೆಟ್ಸೋ ಇಲ್ಲ ಅಂದ್ರೆ ಮಿಲಿಟರಿ ಟಾರ್ಗೆಟ್ಸೋ ಹೊಡಿಬೇಕು. ದೆನ್ ಇಟ್ ವಿಲ್ ಬಿ ರೆಸ್ಪಾನ್ಸಿಬಿಲಿಟಿ ಆಫ್ ಪಾಕಿಸ್ತಾನ್ ಫಾರ್ ವಾಟ್ ಎವರ್ ದೇ ವಿಲ್ ಫೇಸ್ ಆಫ್ಟರ್ ದಿಸ್.